ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ರಾಜ್ಕುಮಾರ್ ಅಪಹರಣದ ಕಾಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು. ಅದೇ ರೀತಿಯಾಗಿ ತೆಲುಗಿ ಕೇಸಿನಲ್ಲೂ ಕೂಡ ನಾವು ಒಟ್ಟಾರೆಯಾಗಿ ಅದನ್ನು ಬಗೆಹರಿಸಿದ್ದೇವೆ. ಬಹುಶಃ ದೇಶಕ್ಕೆ ಈ ವೀರಪ್ಪನ್ನು ಮತ್ತು ಇವರು ತೆಲುಗಿ ಇಬ್ಬರು ಒಂದು ಭಾಳಷ್ಟು ಜನರಿಗೆ ತೊಂದರೆನೂ ಕೊಡ್ತಾ ಇದ್ರು. ಒಂದು ಕಡೆ ಎಕನಾಮಿಕ್ ಫ್ರಾಡ್ ಮಾಡ್ತಕ್ಕಂಥದ್ದಿತ್ತು. ಇಂಥ ಅನೇಕ ಘಟನೆಗಳು ನನ್ನ ನೆನಪಿಗೆ ಬರ್ತವೆ. ಅದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಸಾಕಷ್ಟು ಕೆಲಸ ನನ್ನ ಕಾಲದಾಗೂ ಅವ್ರ ಜೊತೆಯಲ್ಲಿ ಮಾಡೋಕ್ಕೆ ಆಯಿತು. ಮತ್ತು ಅವರು ನಾನು ಈಗಾಗಲೇ ಹೇಳಿದಂಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಅಗಲ ಹೋಗಿದ್ದಕ್ಕಾಗಿ ನನಗೆ ಅತಿ ದುಃಖವಾಗಿದೆ. ಮತ್ತು ಒಬ್ಬ ಒಳ್ಳೆ ರಾಜಕಾರಣಿ ಮತ್ತು ಯಾವಾಗಲೂ ಡೆವಲಪ್ಮೆಂಟ್ ಮೈಂಡೆಡ್. ಬೆಂಗಳೂರಿನಲ್ಲಿ ಅನೇಕ ಡೆವಲಪ್ಮೆಂಟ್ ಅದು IT, BT ಇರ್ಬೋದು, ಅದನ್ನು ಫ್ಲೈಓವರ್ಸ್ಗಳಿರ್ಬೋದು, ಇಂಥ ಎಲ್ಲ ಕೆಲಸ ಅವರಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಸೆಂಟರ್ನಲ್ಲಿ ಬಂದು ಕೂಡ ಅವರು ಕೆಲಸ ಮಾಡಿದ್ದಾರೆ. ಹೀಗೆ ನನಗೇನಾಯ್ತಂದರೆ ಅಲ್ಲಿ ಸ್ಟೇಟ್ನಲ್ಲೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಆಯಿತು. ಮತ್ತು ಸೆಂಟ್ರಲ್ನಲ್ಲಿ ಬಂದ ಮೇಲೂ ಕೂಡ ನನಗೆ ಅವಕಾಶ ಆಯಿತು. ಹೀಗೆ ನನ್ನ ಸಂಪರ್ಕ ಸ್ವಲ್ಪ ಅವ್ರ ಜೊತೆಯಲ್ಲಿ ಮೊದಲಿಂದ ಇತ್ತು. ಅದಕ್ಕಂಥ ವ್ಯಕ್ತಿ ಇವತ್ತು ಆಗಲಿ ಹೋದ್ಮೇಲೆ ಸ್ವಲ್ಪ ನಮಗೆ ದುಃಖ ಆಗ್ತದೆ. ಮತ್ತು ಇಂಥ ವ್ಯಕ್ತಿಗಳು ಸಿಗೋದು ಕಷ್ಟ. ಬೇರೆ ರಾಜಕಾರಣ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಬಟ್ ಒಳ್ಳೆಯದು ಅಲ್ಲ. ಬಟ್ ಏನೇ ಆಗಲಿ ಇರೋವರೆಗೆ ಕಾಂಗ್ರೆಸ್ನಲ್ಲಿ ಅವರು ಒಳ್ಳೆ ಕೊಡುಗೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅವ್ರ ಕೆಲಸದ ಬಗ್ಗೆ. ಬಟ್ ಅಷ್ಟೇ ದುಃಖ ಅನ್ನಿಸ್ತದೆ ನಮ್ಮನ್ನು ಅಗಲಿ ಹೋಗಿದ್ರಲ್ಲ ಅಂತಕ್ಕಂಥದ್ದು. ಅವರ ಜೊತೆ ನಮ್ಮ ರಾಜ್ಕುಮಾರ್ ಅಪಹರಣದ ಕಾಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಇನ್ನು ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತನಾಡಿದ್ದಾರೆ. SM ಕೃಷ್ಣ ಅವರನ್ನ ನೆನೆದು ಭಾವುಕರಾಗಿದ್ದಾರೆ. ಏನ್ ಹೇಳಿದ್ರು ನೋಡೋಣ.